ಹಲೋ ಗೈಸ್, ನಾನು ಪ್ರೌಡ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದುಬಿಟ್ಟು ಆಗಸ್ಟ್ 9 ಬುಧವಾರ. ನಿಮಗೆ ಗೊತ್ತಿರೋ ಹಾಗೆ ಬುಧವಾರದೊತ್ತು ನಿಫ್ಟಿ ಮಿಡ್ ಕ್ಯಾಪ್ ಎಕ್ಸ್ಪೈರಿ ಇರುತ್ತೆ. ನಾನು ಎಕ್ಸ್ಪೈರಿ ರೇಟ್ ತೊಗೊಂಡಿದ್ದೆ. ಇಲ್ಲಿ ನೋಡ್ಬೋದು ನನಗೆ 4700 ರೂಪಾಯಿ ಲಾಸ್ ಆಗಿದೆ. ಓಕೆ, ಇಲ್ಲಿ ನೋಡಿ ಕೆಲವು ಓಪನ್ ಪೊಸಿಷನ್ಸ್ ಇದ್ದಾವೆ, ಅದನ್ನು ನಾನು ಹಾಗೆ ಬಿಟ್ಟಿದ್ದೀನಿ. ಏಕೆಂದರೆ ಎಲ್ಲವೂ ಝೀರೋ ಆಗಿದೆ. ಓಕೆ, ಇದನ್ನು ಕ್ಲೋಸ್ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಓಕೆ, ನಾವೀಗ ಏನು ರೇಟ್ ತೊಗೊಂಡಿದ್ವಲ್ಲ ಅದನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಚಾರ್ಟ್ ತೋರಿಸ್ತೀನಿ. ಯಾಕೆಂದರೆ ನಾನು ಚಾರ್ಟಲ್ಲಿ ತೋರಿಸಿದ್ರೆ ನಿಮ್ಗೆ ಬೆಟರ್ ಆಗಿ ಅರ್ಥ ಆಗುತ್ತೆ. ಏನಕ್ಕೆ ಅಂದರೆ ನನಗೆ ಈ ಸ್ಟಾಪ್ ಲಾಸ್ ಎಲ್ಲೆಲ್ಲಿ ಇಟ್ಟಾಯಿತು, ಏನಕ್ಕೆ ಇಟ್ಟಾಯಿತು ಅಂತ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡಿ ಇದು ನಿಫ್ಟಿ ಮಿಡ್ ಕ್ಯಾಪ್ ಇದೆಯಲ್ಲ, ಅದರ 5 ಮಿನಿಟ್ ಚಾರ್ಟ್. ಓಕೆ, ನಾನು ಮಾರ್ಕೆಟ್ ಓಪನ್ ಆದಾಗ ಶಾರ್ಟ್ ಸ್ಟ್ರ್ಯಾಂಗಲ್ ಮಾಡಿದ್ದೆ. ಶಾರ್ಟ್ ಸ್ಟ್ರ್ಯಾಂಗಲ್ ಮಾಡಿದಾಗ ಏನಾಯಿತು ನೋಡಿ, ಇಮಿಡಿಯೇಟಾಗಿ ಮಾರ್ಕೆಟು ಕೆಳಗಡೆ ಬಂತು. ಆಲ್ಮೋಸ್ಟ್ ಇದು 100 ಪಾಯಿಂಟ್ಸ್ ಕೆಳಗಡೆ ಬಂತು. ಓಕೆ, ಇದರಿಂದ ಏನಾಯಿತು, ನನಗೆ ಪುಟ್ ಸೈಡ್ ಎಲ್ಲ ಕಡೆನೂ ಸ್ಟಾಪ್ ಲಾಸ್ ಇಟ್ಟಾಯಿತು. ಓಕೆ, ಈಗ 8500 ನಾನು ಸೆಲ್ ಮಾಡಿದ್ದೆ. ಓಕೆ, ಪುಟ್ ಇದರಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯಿತು. ಇದು ಸ್ಟಾಪ್ ಲಾಸ್ ಹಿಟ್ ಆಗ್ತಿದ್ದಂಗೆ 8475 ಹೋದೆ. ಓಕೆ, ಅಲ್ಲೂ ಸ್ಟಾಪ್ ಲಾಸ್ ಇಟ್ಟಾಯಿತು. ಓಕೆ, ಆದರೆ ನನಗೆ ಇಲ್ಲಿ 8600 ಕಾಲಲ್ಲಿತ್ತಲ್ಲ, ಇದರಲ್ಲಿ ಎಷ್ಟು ಲಾಸ್ ಆಗ್ತಾಯಿತ್ತು ಅಲ್ಲಿ ನನಗೆ ಅಷ್ಟು ಬರ್ತಾ ಇರಲಿಲ್ಲ. ಓಕೆ, ಇಲ್ಲಿ ಸ್ವಲ್ಪ ನಂಗೆ ಪ್ರಾಫಿಟ್ ಆಗ್ತಾಯಿತ್ತು, ಬಟ್ ಮೇಯ್ನಾಗಿ ಇಲ್ಲಿ ಜಾಸ್ತಿ ಲಾಸ್ ಆಯಿತು. ಓಕೆ, ಫಸ್ಟ್ ಮಿಸ್ಟೇಕ್. ಓಕೆ, ಇದು ನಾನು ಇಮಿಡಿಯೇಟಾಗಿ ತೊಗೊಂಡೆ. ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಮಾರ್ಕೆಟ್ ಸಡನ್ನಾಗಿ ಬಂತು. ಸೊ ಇಲ್ಲಿ ನನಗೆ ಲಾಸಲ್ಲಿದೆ. ಆಲ್ಮೋಸ್ಟ್ ಇಲ್ಲಿ 3000 to 4000 ಲಾಸಲ್ಲಿದೆ. ಅದಾದ ನಂತರ ಈ ಮಾರ್ಕೆಟ್ ಇದೆ ನೋಡಿ, ಈ ರೇಂಜಲ್ಲಿದ್ದಾಗ ನನಗೆ ಈ ಲಾಸ್ ಆಗಿತ್ತಲ್ಲ 3000 to 4000 ಅದು ರಿಕವರ್ ಆಯಿತು. ಆದರೆ ನನಗೆ ಮೇಯ್ನ್ ಪ್ರಾಬ್ಲಮ್ ಆಗಿದೆ ಯಾವುದು ಗೊತ್ತಾ, ಇದು ಈ ಅಪ್ ಮೂವ್ ಇದೆಯಲ್ಲ, ಈ ಅಪ್ ಮೂವಲ್ಲಿ 8600 ಕಾಲ್ನ ನಾವು ಸೆಲ್ ಮಾಡಿದ್ವಲ್ಲ. ಓಕೆ, ಅದು ಎಷ್ಟೊತ್ತು ನಡೀತಾ ಇತ್ತು ಗೊತ್ತಾ, 0.8 80 ಪೈಸೆ ನಡೀತಾ ಇತ್ತು. 80 ಪೈಸೆಗೆ ನಡೀತಾ ಇದ್ದಿದ್ದು ಅದು ಎಲ್ಲಿಗೆ ಹೋಯಿತು ಅಂದರೆ ಆಲ್ಮೋಸ್ಟ್ 28 ರೂಪಾಯಿ ಇರಬೇಕು. 28 ರೂಪಾಯಿಗೆ ಹೋಯಿತು. ಅದು ನಿಮಗೆ ನಾನು ತೋರಿಸ್ತೀನಿ. ಓಕೆ, 28 ರೂಪಾಯಿಗೆ ಹೋಯಿತು. ಓಕೆ, ಇಲ್ಲೇ ನನಗೆ ಲಾಸ್ ಆಗಿದೆ. ಅಫ್ಕೋರ್ಸ್ ನಾನು 28 ತನಕ ಹೋಲ್ಡ್ ಮಾಡಲಿಲ್ಲ. ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೆ. ಸ್ಟಾಪ್ ಲಾಸ್ 6-7 ಇಟ್ಟಿದ್ದೆ. ಆ ಸ್ಟಾಪ್ ಲಾಸ್ ಟ್ರಿಗರ್ ಆಯಿತು. ಓಕೆ, ನನ್ನ ಲಾಸ್ ಬಂದಿದೆ ಮೇಯ್ನ್ ಇದು 8600 ಕಾಲ್ ಇದೆಯಲ್ಲ, ಇದರಿಂದ ನನ್ನ ಅಸಂಪ್ಷನ್ ಇದ್ದಿತ್ತು ಅಂದರೆ 80 ಪೈಸೆ ಇದೆ. ಆಲ್ಮೋಸ್ಟ್ ಇನ್ನೇನು ಝೀರೋಗೆ ಹೋಗುತ್ತೆ, ನಾನೇನು ಕ್ಲೋಸ್ ಮಾಡೋದು ಬೇಡ ಅಂತ ಬಿಟ್ಟಿದ್ದೆ. ಓಕೆ, ಆದರೆ ಈ ರ್ಯಾಲಿ ಇದೆಯಲ್ಲ, ಅನ್ಫಾರ್ಚುನೇಟ್ಲಿ ತುಂಬ ದೊಡ್ಡದೇ ಇತ್ತು ರ್ಯಾಲಿ. ಸೊ ಹಾಗಾಗಿ ಅಲ್ಲಿ ಲಾಸ್ ಆಯಿತು. ಓಕೆ, ನಾನು ನಿಮಗೆ ತೋರಿಸ್ತೀನಿ 8600 ಎಷ್ಟಿತ್ತು, ಎಷ್ಟಾಯಿತು ಅಂತ. ಇಲ್ಲಿ ನೋಡಿ, ಇದು 8600 ಕಾಲ್ದು. ಓಕೆ, ಲೋ ಎಷ್ಟಿದೆ, ಲೋ ಬಂದುಬಿಟ್ಟು 80 ಪೈಸೆ ಇದೆ. ಓಕೆ, 80 ಪೈಸೆ ಇರೋದು ಎಷ್ಟಕ್ಕೆ ಹೋಯಿತು, 26 ರೂಪಾಯಿಗೆ ಹೋಗಿದೆ. ಓಕೆ, 80 ಪೈಸೆಯಿಂದ 26 ರೂಪಾಯಿ. ಓಕೆ, ಈಗ ಕ್ಲೋಸ್ ಆಗಿರೋದು ಎಷ್ಟು ಕ್ಲೋಸ್ ಆಗಿದೆ, 17 ರೂಪಾಯಿ 75 ಪೈಸೆಗೆ ಹೋಗಿದೆ. ಓಕೆ, ನನಗೆ ಮೇಯ್ನ್ ಲಾಸ್ ಆಗಿದೆ ಇಲ್ಲಿಂದ. ಓಕೆ, ಈ ಸ್ಟ್ರೈಕಲ್ಲಿದೆಯಲ್ಲ, ನಾನು ನಿಮಗೆ ತೋರಿಸ್ತೀನಿ ನೋಡಿ, ಅಲ್ಲೇ ನನಗೆ ಜಾಸ್ತಿ ಲಾಸ್ ಬಂದಿದ್ದು. ಇಲ್ಲಿ ನೋಡಿ, ಇದು 8600 ಇದೆಯಲ್ಲ, ಇಲ್ಲಿ ನೋಡಿ ನನಗೆ 10,000 ರೂಪಾಯಿ ಲಾಸ್ ಆಗಿದೆ. ಓಕೆ, ಈ ಸ್ಟ್ರೈಕಲ್ಲೇ ನನಗೆ ಅಪ್ ಮೂವ್ ಆಯ್ತಲ್ಲ, ಸಡನ್ ಅಪ್ ಮೂವ್ ಬಂತಲ್ಲ, ಆವಾಗ ಇಲ್ಲಿ ಲಾಸ್ ಆಯಿತು. ಇನ್ ದ ಬಿಗಿನಿಂಗಲ್ಲಿ ನನಗೆ ಇಲ್ಲಿ ಲಾಸ್ ಆಗಿತ್ತು. ಯಾವುದು, 8475 ಪುಟ್ಟಲ್ಲಿ, 8500 ಪುಟ್ಟಲ್ಲಿ. ಓಕೆ, ಕೆಳಗಡೆ ಫಸ್ಟ್ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಸಡನ್ನಾಗಿ ಬಂತು, ಇಲ್ಲಿ ನಾನು ಸ್ಟಾಪ್ ಲಾಸ್ ಇಟ್ಟಾಯಿತು. ಓಕೆ, ಲಾಸ್ಟ್ ಮೂಮೆಂಟಲ್ಲಿ ಹ್ಯೂಜ್ ಅಪ್ ರ್ಯಾಲಿ, ಕಾಲ್ ಸೈಡಲ್ಲೇ ಸ್ಟಾಪ್ ಲಾಸ್ ಇಟ್ಟಾಯಿತು. ಹಾಗಾಗಿ ನಂಗೆ ಲಾಸ್ ಆಯಿತು. ಐ ಹೋಪ್ ನಿಮ್ಮ ಟ್ರೇಡೆಲ್ಲ ಚೆನ್ನಾಗಾಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.